ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ಕಂಟೆಂಟ್ ಏನು ಅಂತಂದ್ರೆ, ನಮ್ಮ ಯಜಮಾನರು ರಷ್ಯಾ ದೇಶಕ್ಕೆ ಹೋಗಿ ಅಲ್ಲಿಂದ ನನಗೆ ಏನೇನು ಗಿಫ್ಟ್ನ ತೊಗೊಂಬಂದಾರ ಅನ್ನೋದು ಒಂದು ಈ ವಿಡಿಯೋ ಕಂಟೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ಆ ದೇಶ ಹೆಂಗೈತಿ, ಆ ದೇಶದ ಕಲ್ಚರ್ ಹೆಂಗೈತಿ ಅನ್ನೋದನ್ನು ಸಂಪೂರ್ಣ ವಿಡಿಯೋ ನನ್ನ ಒಂದು ಚಾನಲ್ ಒಳಗೈತಿ. ನೋಡಿಲ್ಲ ಅಂದ್ರೆ ಹೋಗಿ ಮೊದಲು ಆ ವಿಡಿಯೋ ನೋಡ್ಕೊಂಬರ್ರಿ. ಸೊ ಆ ಒಂದು ವಿಡಿಯೋದೊಳಗೆ ಹೇಳಿದ್ನೆಲ್ಲ ನಿಮಗೆ, ಅಲ್ಲಿಂದ ನನಗೆ ಏನೇನು ಸ್ಪೆಷಲಾಗಿ ಗಿಫ್ಟ್ನ ತೊಗೊಂಬಂದಾರ ಆ ಒಂದು ಗಿಫ್ಟ್ನ ನಿಮಗೆ ಒಂದು ವಿಡಿಯೋ ಮೂಲಕ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅಂತಂದ. ಸೊ ಅಲ್ಲಿಂದ ಏನೇನಾಗಿ ಸ್ಪೆಷಲಾಗಿ ಐಟಮ್ಸ್ನ ತೊಗೊಂಬಂದಾರ ಅವನ್ನೆಲ್ಲ ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋದೊಳಗೆ ಶೇರ್ ಮಾಡ್ಕೊಳಕ್ಕೆ ಹೊಂಟೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿರಿ. ಹಂಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಡೈಲಿ ವ್ಲಾಗ್ ಹಾಕೋಕ್ಕಾಗತ್ತಿಲ್ಲ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಆಗೋದಿನ ಅಂತಲೇ ಹೇಳ್ಬೋದು. ಗೊತ್ತಿರುತ್ತಲ್ಲ, ನನ್ನ ಮಗಂದು ಸ್ವಲ್ಪ ಕೆಲಸ ಇರ್ತಾವ್ರಿ. ಸೊ ಅದ್ರ ಸಲುವಾಗಿ ಡೈಲಿ ವ್ಲಾಗ್ ಹಾಕೋಕತ್ತಿಲ್ಲ. ಸೊ ಆದರೂ ನಾನು ತಪ್ಪದೇನ ವಾರಕ್ಕೊಂದು 3-4 ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡ್ತೀರಿ, ಕಮೆಂಟ್ಸ್ ಮಾಡತ್ತೀರಿ, ಖುಷಿ ಆಗತ್ತೈತಿ. ಹಿಂಗೆ ಕಮೆಂಟ್ಸ್ ಮಾಡ್ತಾನೆ ಇರಿ. ಸೊ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಇಷ್ಟ ಆದ್ರೆ. ಹಂಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಚಾನಲ್ನ. ಹಿಂಗೆ ಡೈಲಿ ವ್ಲಾಗ್ಸ್ ಬರ್ತಿರ್ತಾವೆ, ಸ್ಪೆಷಲ್ ಆಗಿರೋ ವ್ಲಾಗ್ಸ್ ಬರ್ತಿರ್ತಾವೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಸೊ ರಷ್ಯಾದಿಂದ ನನಗಂತ ತೊಗೊಂಬಂದಿರುವಂಥ ಒಂದು ಗಿಫ್ಟ್ಸ್ ಏನೇನು ಅದಾವಂತ ನೋಡ್ಕೊಂಬರೋಣ ಬರ್ರಿ. ಸೊ ಇವು ನೋಡ್ರಿ, ಇವು ರಷ್ಯಾ ದೇಶದ ಒಂದು ಯುದ್ಧ ವಾಹನಗಳು. ಅಲ್ಲಿನ ಒಂದು ಯುದ್ಧಕ್ಕೆ ಏನೇನಾಗಿ ಬಳಸ್ತಾರೆ ಅನ್ನೋದು ಒಂದು ಮ್ಯೂಸಿಯಂ ಇತ್ತು. ಸೊ ಆ ಮ್ಯೂಸಿಯಮ್ 1945ರದ ಒಂದು ಮಾದರಿಯಾದಂಥ ಒಂದು ಮ್ಯೂಸಿಯಮ್. ಸೊ ವರ್ಲ್ಡ್ ವಾರ್ ಒಳಗೆ ಅಥವಾ ಇಂಥ ರಷ್ಯಾದ ಒಂದು ಯುದ್ಧಗಳು ನಡೆದಾಗ ಅಲ್ಲಿನ ಯೋಧರ ಆದಾಗ ಸೊ ನಮ್ಮ ಕಡೆ ನೀವು ನೋಡಿರ್ಬೋದು ಮ್ಯೂಸಿಯಮ್ಗಳು ಹೀಗೆಲ್ಲ ಅವರು ಐಟಮ್ಸ್ ಅಂದ್ರೆ ಅವರು ಬಳಸಿದಂಥ ವಸ್ತುಗಳನ್ನು ಮ್ಯೂಸಿಯಂ ಒಳಗೆ ಪ್ರದರ್ಶನಕ್ಕಂತ ಇಟ್ಟಿರ್ತಾರೆ ಒಂದು ಗೌರವ ಸಲುವಾಗಿ. ಸೊ ಅಂಥದ್ದೊಂದು ಮ್ಯೂಸಿಯಮ್ಮಿಗೂ ಕೂಡ ಭೇಟಿ ನೀಡಿದ್ರು. ಒಂದಿಷ್ಟು ಬ್ಯೂಟಿಫುಲ್ ಆಗಿರುವಂಥ ಫೋಟೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿರಲಿಲ್ಲ ಪೋಸ್ಟ್ ಮಾಡಿ. ಸೊ ಪೋಸ್ಟ್ ಮಾಡಿದ್ರೂ ಒಂದಿಷ್ಟು ಜನ ನೋಡೋಕ್ಕಾಗಂಗಿಲ್ಲ ಅದನ್ನು. ಅದ್ರ ಸಲುವಾಗಿ ವೀಡಿಯೋಸ್ ಒಳಗೆ ತೋರಿಸಿದ್ರೆ ಆಲ್ಮೋಸ್ಟ್ ನೋಡ್ತಾರೆ ಅಂತ ಅಂದ್ಕೊಂಡು ಸೊ ಸ್ಪೆಸಿಫಿಕ್ಕಾಗಿ ನಾ ಇವ್ರ ಹೆಸರನ್ನ ಪೋಸ್ಟ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡ್ರಿ ನೀವು. ಸೊ ಅಲ್ಲಿನ ಒಂದು ಫುಲ್ ಬ್ಯೂಟಿಫುಲ್ ಆಗಿರುವಂಥ ಆರ್ಮಿ ಬೇಸಿನ ಒಂದು ಮ್ಯೂಸಿಯಮ್ಮಿಗೆ ಭೇಟಿ ನೀಡಿ ಅಲ್ಲಿನ ಒಂದು ಕೆಲವೊಂದು ಫೋಟೋಸ್ಗಳನ್ನು ಕ್ಲಿಕ್ ಮಾಡಿ ನನಗೆ ಕಳಿಸಿದ್ರು. ಸೊ ನಿಮಗೂ ತೋರಿಸೋನಲ್ಲ ಅಂತಂದು ವೀಡಿಯೋದೊಳಗೆ ಒಂದು ಸಣ್ಣ ಕ್ಲಿಪ್ ಹಾಕೀನಿ ಅಷ್ಟೇ ಇದನ್ನು. ಸೊ ಅಲ್ಲಿನ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಯೂಟ್ಯೂಬ್ ಒಳಗೆ ಅಂದ್ರೆ ನನ್ನ ಚಾನಲ್ ಒಳಗೆ ಹೋಗಿ ಪೋಸ್ಟ್ ಅಂದರೆ ಕಮ್ಯುನಿಟಿ ಪೋಸ್ಟ್ ಒಳಗೆ ಹಾಕಿರ್ತೇನೆ ನಾನು. ಸೊ ರಷ್ಯಾದಿಂದ ಫಸ್ಟ್ ತಂದಿರುವಂಥ ಗಿಫ್ಟ್ ಒಳಗೆ ಇದು ಒಂದು. ಆ್ಯಕ್ಚುಲಿ ಇದು ಏನಂತಂದ್ರೆ ಫ್ರಿಜ್ ಮೇಲೆ ನಾವು ಅಂಟಿಸಿರ್ತೀವಲ್ಲ, ನೀವು ನೋಡಿರ್ಬೋದು. ನಾವು ಯಾವುದೋ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿ ಬಂದಾಗ ಅದೊಂದು ಹಾಬಿ ಇರ್ತೈತೆ ಎಲ್ಲರಿಗೂ. ಸೊ ನಮ್ಮ ಹಸ್ಬೆಂಡ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ರಿಂದ ಅಲ್ಲಿಂದ ಒಂದೆರಡು ತೊಗೊಂಬಂದಿದ್ರು ಮ್ಯಾಗ್ನೆಟಿಕ್ ಆಗಿರುವಂಥ ಒಂದು ಸ್ಟಿಕ್ಕರ್ಸ್ ಅಂತಲೇ ಹೇಳ್ತಾರೆ ಇವಕ್ಕೆ. ಸೊ ಇವ್ರ ಮೇಲೆ ಏನಿರ್ತೈತೆ ಅಂದ್ರೆ ಅಲ್ಲಿನ ಒಂದು ಫೇಮಸ್ ಸ್ಟ್ಯಾಚ್ಯೂಗಳನ್ನ ಫೋಟೋಸ್ ಇರ್ತಾವೆ, ಅದರಿಂದ ಒಂದು ಮ್ಯಾಗ್ನೆಟ್ ಇರ್ತೈತಿ. ಸೊ ಇವು ಏನಂತ ನಮ್ಮ ಕಡೆ ಇರ್ತಾವಲ್ರಿ, ಬಸವಣ್ಣ ಅವ್ರದ್ದು, ಆಮೇಲೆ ಸ್ವಾಮಿ ವಿವೇಕಾನಂದ ಅವ್ರದ್ದು, ನಾವು ಹೆಂಗೆ ಸ್ಟ್ಯಾಚ್ಯೂಗಳನ್ನ ಮಾಡಿ ನಿಂದ್ರಿಸಿರ್ತಾವಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು, ಅಂಬೇಡ್ಕರ್ ಅವ್ರದ್ದು. ಸೊ ಆ ಥರ ಅವರು ಸ್ಟ್ಯಾಚ್ಯೂಗಳು ಇರ್ತಾವೆ. ಸೊ ಅವೆಲ್ಲ ಆದಮೇಲೆ ಆ ಸ್ಟ್ಯಾಚ್ಯೂನ ಒಂದು ಥೀಮಾಗಿ ಇಟ್ಕೊಂಡು ಒಂದು ಕಪ್ ಮೇಲೇನೂ ಒಂದು ಡಿಸೈನ್ ಮಾಡಿದರು. ಸೊ ಆ ದೇಶದ ಒಂದು ಅಕ್ಷರ ಅದ್ರ ಮೇಲೆ ಬರೆದಿರ್ತಾರೆ. ಈ ಒಂದು ಬ್ಯೂಟಿಫುಲ್ ಲಿಟಲ್ ಕ್ಯೂಟ್ ಒಂದು ಕಪ್ ಇದು ಲವ್ ಸಿಂಬಾಲ್ ಕೂಡ ಐತಿ. ಸೊ ಅಲ್ಲಿ ಒಂದು ಅಕ್ಷರಗಳು ನೋಡ್ರಿ, ಒಂದು ನಾವು ಹೆಂಗೆ ಕನ್ನಡಿ ಒಳಗೆ ನಮ್ಮ ಅಕ್ಷರಗಳನ್ನು ತೋರಿಸಿದಾಗ ಉಲ್ಟಾ ತೋರಿಸ್ತೈತಲ್ಲ, ಸೊ ಆ ರೀತಿ ಕಾಣಿಸ್ತಾವೆ ರಷ್ಯನ ಒಂದು ಲೆಟರ್ಸ್. ಆ್ಯಂಡ್ ನನ್ನ ಒಂದು ಬ್ಯೂಟಿಫುಲ್ ಮೇಕಪ್ ಕಿಟ್ ತೊಗೊಂಬಂದಿದ್ರು ಅಲ್ಲಿತ್ರ ಒಂದು ಮಿರರ್. ಸೊ ನನ್ನ ಒಂದು ಫೇವ್ರೆಟ್ ಮಿರರ್ ಇದು. ಸೊ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಇದು. ರಷ್ಯಾ ದೇಶದ ಮಾಸ್ಕೋ ಸಿಟಿ ಒಳಗನ ಇದು ಒಂದು ಮಿರರ್ ತೊಗೊಂಬಂದಿದ್ರು. ಅಲ್ಲಿನ ಒಂದು ಕಲೆ ನೋಡ್ರಿ ನೀವು, ಅಲ್ಲಿನ ಒಂದು ಆರ್ಟ್ನ ಹೆಂಗೆ ಯೂಸ್ ಮಾಡ್ಕೊಂಡಾರ ನೋಡ್ರಿ. ಅವರ ಫುಲ್ ಲೆದರಿಂದ ಕವರ್ ಮಾಡಿದಾರೆ ಮೇಲೆ, ಆಮೇಲೆ ಫುಲ್ ಲೆದರ್ ಎಲ್ಲ ಹಾಕಿ ಸ್ಟಿಚ್ ಮಾಡಿರ್ತಾರೆ, ಫುಲ್ ಹ್ಯಾಂಡ್ಮೇಡ್ ಇದು. ಆಮೇಲೆ ಅಲ್ಲಿನ ಒಂದು ದೇಶದ ನಾ ಹೇಳಿದ್ನಲ್ಲ, ಒಂದು ಬೋಟಿಂದ ಟಿಕೆಟ್ ತೊಗೋಬೇಕು ಅಂತ ಹೋದ ಒಂದು ವಿಡಿಯೋದೊಳಗೆ ಅದನ್ನು ಕೂಡ ಇದ್ರೊಳಗೆ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿನ ಒಂದು ದೇಶದ ಲಾಂಛನ ಕೂಡ ಹಾಕಿದ್ದಾರೆ, ಫುಲ್ ಸ್ಟಾರ್ಸ್ ಎಲ್ಲ ಬಿಡಿಸಿದ್ದಾರೆ. ಅಲ್ಲಿನ ಒಂದು ದೇವಸ್ಥಾನಗಳು, ಆರ್ಕಿಟೆಕ್, ಬರೀ ಇಷ್ಟೇ ಜಾಗದೊಳಗೆ ಎಷ್ಟು ಚಂದ ಕಲೆನ ಡಿಸೈನನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಮಿರರ್. ಈ ಮಿರರ್ನ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ ಒಳಗಡೆ ತೆಗೆದಾಗ 2 ಮಿರರ್ ಬರ್ತಾವ್ರಿ. ಸೊ ಫಸ್ಟ್ ಮಿರರ್ ಒಳಗೆ ಝೂಮ್ ಆಗಿ ಕಾಣಿಸ್ತೈತಿ, ನೆಕ್ಸ್ಟ್ ಮಿರರ್ ಒಳಗೆ ದೂರ ಈ ಥರ ಕಾಣಿಸ್ತೈತಿ. ಸೊ ಒಂದೇ ಒಂದು ಟ್ರಾವೆಲ್ ಫ್ರೆಂಡ್ಲಿ ಸಣ್ಣ ಕಿಟ್ ಒಳಗನ ನಾನು ಫುಲ್ ಮಸ್ತ್ ಯೂಸ್ ಆಗುವಂಥದ್ದು ಒಂದು ಮಿರರ್ ಅಂತಲೇ ಹೇಳ್ತೀನಿ ಇದನ್ನು. ಆ್ಯಂಡ್ ನೆಕ್ಸ್ಟ್ 2 ಕಾಫಿ ಮಗ್ ತೊಗೊಂಬಂದಿದ್ರು. ಆ್ಯಕ್ಚುಲಿ ಒಂದು ಟ್ರಾವೆಲ್ ಮಾಡಿ ಅಲ್ಲಿಂದ ಇಲ್ಲಿ ತರುವಾಗ ಸ್ವಲ್ಪ ಒಡೆದೋಯ್ತು. ಸೊ ಅಲ್ಲಿನ ಅಕ್ಷರಗಳು ಫುಲ್ ಎಲ್ಲ ಅಲ್ಲಿ ಬರೆದಿರ್ತಾರೆ. ಆಮೇಲೆ ಹೇಳಿದ್ನಲ್ಲ ಫುಲ್ ಕೋಲ್ಡ್ ಸಿಟಿ ಅಂತಂದು, ಅದನ್ನು ಇದ್ರೊಳಗೆ ಪ್ರೆಸೆಂಟ್
ಪ್ರೆಸೆಂಟ್ ಮಾಡಿದ್ದಾರೆ ಅವರು. ಸ್ನೋ ಬೀಳೋದಾಗಿರ್ಬೋದು, ಅಲ್ಲಿನ ಬೆಟ್ಟ ಗುಡ್ಡದ ಫುಲ್ ನೇಚರ್ನ ತೊಗೊಂಡು ಇಲ್ಲೊಂದು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅಲ್ಲಿನ ಒಂದು ಲಾಂಛನನ ಹಿಂದ್ಗಡೆ ಹಾಕಿರ್ತಾರೆ. ಇದು ಎಲ್ಲ ನಾರ್ಮಲ್. ಸೊ ಇದು ಪೂರ್ತಿ ರಷ್ಯಾ ದೇಶದ ಒಂದು ಕಲರ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿನ ಒಂದು ಎಲ್ಲ ವಸ್ತುಗಳು ತುಂಬ ಅಂದ್ರೆ ತುಂಬಾ ಸ್ಪೆಷಲ್ ಆಗಿದ್ದಾವೆ. ಅಲ್ಲಿನ ಒಂದು ಜನರು ತಮ್ಮ ಕಲೆನ ಹೆಂಗೆ ರಿಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಈ ಒಂದು ಗಿಫ್ಟ್ಗಳ ಮೂಲಕ ನೀವು ನೋಡ್ಬೋದು. ಆ್ಯಂಡ್ ಇವೆರಡು ಜ್ಯೂಸ್ ಕಪ್ಸ್. ಸೊ ಇವು ಸಿಕ್ಕಾಪಟ್ಟೆ ಇಷ್ಟ ಆದವು ನನಗೆ. ಸೊ ಕಪಲ್ ಜ್ಯೂಸ್ ಕಪ್ಸ್ ಅಂತ ಸಿಗ್ತಾವಂತಿವು. ಆ್ಯಂಡ್ ಅಲ್ಲಿನ ಒಂದು ದೇಶದ ಒಂದು ಡಿಸೈನನ್ನು ಕೂಡ ಅವ್ರು ಹೆಂಗೆ ನೇಚರ್ನ ಲುಕ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಫುಲ್ ಡಿಸೈನ್ ಮಾಡಿದ್ದಾರೆ. ಇದ್ರ ಮೇಲೂ ಕೂಡ ನೋಡ್ಬೋದು ನೀವು. ಅಲ್ಲಿನ ಒಂದು ಆರ್ಕಿಟೆಕ್ಟ್ನು ಕೂಡ ಇದ್ರ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವರ ಒಂದು ದೇಶನ ಅವ್ರು ಎಷ್ಟು ಚಂದ ರಿಪ್ರೆಸೆಂಟ್ ಮಾಡ್ತಾರೆ ನೋಡ್ರಿ ಅವರ ಎಲ್ಲ ವಸ್ತು ಮೇಲೆ. ಸೊ ಮಾಸ್ಕೋವಾ ಸಿಟಿ ಅಂತ ಕೂಡ ಅದ್ರ ಮೇಲೆ ಬರ್ಸಿದ್ದಾರೆ. ನಾವು ಹೆಂಗೆ ನಮ್ಮ ಬಾಂಡೆ ಸಾಮಾನುಗಳ ಮೇಲೆ ನಮ್ಮ ಹೆಸರು ಬರ್ಸ್ಕೋತೇವಲ್ಲ, ಅವ್ರ ವಸ್ತುಗಳ ಮೇಲೆ ಅವರ ದೇಶದ ಒಂದು ಹೆಸರನ್ನ ಬರ್ಕೊಂಡು ಏನದು ಟೂರಿಸ್ಟ್ಗಳಿಗೆ ಮಾರಕ್ಕೆ ಇಡ್ತಾರೆ ಅವರು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು. ಅದ್ರ ಮೇಲೆ ಡಿಸೈನ್ ಆಗಿರ್ಬೋದು. ಸೊ ಇದ್ರೊಳಗೆ ಜ್ಯೂಸ್ ಹಾಕಿದರೆ ಎಷ್ಟು ಚಂದ ಕಾಣಿಸ್ತೈತೆ ಅನ್ನೋದೇ ಇಲ್ಲೊಂದು ಫೋಟೋ ಹಾಕಿನಿ ನೋಡ್ರಿ ನೀವು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾವು ಪ್ರೆಗ್ನೆಂಟ್ ಇದ್ದಾಗೆಲ್ಲ ಇದನ್ನ ಯೂಸ್ ಮಾಡ್ತಿದ್ನಿ. ಆ್ಯಕ್ಚುಲಿ ಇದು ಆವಾಗ ಒಂದು ಸ್ವಲ್ಪ ಒಡೆದಿತ್ತು. ಬಟ್ ಇದು ಎಷ್ಟು ಕ್ವಾಲಿಟಿ ಆಗೈತೆ ಅಂದ್ರೆ ಬರೀ ಒಂದೇ ಒಂದು ಹನಿ ನಾನು ಫೆವಿಕಿಕ್ ಹಾಕಿ ಅಂಟಿಸಿದೆ. ಒಡೆದೈತೋ ಇಲ್ಲೋ ಅಂತ ಗೊತ್ತಾಗಲ್ಲ ಒಡೆದೈತಂತದ. ಅಷ್ಟು ಚಂದ ರಿಕ್ಕಾಗಿ ಕೂತ್ಬಿಡ್ತದ. ಸೊ ಕ್ವಾಲಿಟಿ ನೋಡಿದ್ರೆ ಸಿಕ್ಕಾಪಟ್ಟೆ ದಿಪ್ ಐತಿ. ಆ್ಯಂಡ್ ಇದು ಸಖತ್ ಒಂದು ಬ್ಯೂಟಿಫುಲ್ ಕಪ್ ಅಂತಲೇ ಹೇಳ್ಬೋದು. ಫುಲ್ ಸ್ಟೈಲಿಕ್, ಮಾಡರ್ನ್, ಟ್ರೆಡಿಷ್ನಲ್ ಯಾವ ಹೆಸರು ಕೊಟ್ಟರು ಇದು ಕಮ್ಮಿನ ಆಗಲ್ಲ. ಅಷ್ಟು ಸಖತ್ತಾಗೈತಿ ಇದು ಗಿಫ್ಟ. ಅಲ್ಲಿನ ಒಂದು ದೇಶದ ಗಿಫ್ಟ್ಸ್ಗಳನ್ನು ನೋಡೋದು ಮುಗಿಯಂಗೆ ಇಲ್ಲರಿ, ಅಷ್ಟೊಂದು ಆ್ಯಕ್ಚುಲಿ ಗಿಫ್ಟ್. ಆ್ಯಂಡ್ ನಾವೊಂದು ತಮ್ನೇಲ್ ಒಳಗೆ ಹೇಳಿದ್ನಲ್ರಿ ನಿಮ್ಗೆ, ಹುಡುಗಿಯರನ್ನ ಕರ್ಕೊಂಬಂದಿದ್ರು ಅಂತಂದು. ಇವರ ನೋಡ್ರಿ ಅವರ ಹುಡುಗಿಯರ. ಸೊ ಅಲ್ಲಿನ ಒಂದು ದೇಶದ ಒಂದು ಲೇಡಿನ ಒಂದು ಬೊಂಬೆ ಮೂಲಕ ರಿಪ್ರೆಸೆಂಟ್ ಮಾಡಿದ್ದಾರೆ ಅವರು. ಸೊ ಈ ಒಂದು ಬೊಂಬೆ ನೀವು ಸೋಷಿಯಲ್ ಮೀಡ್ಯಾದೊಳಗೆ ನೋಡಿರ್ತೀರಿ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಬೊಂಬೆ ಒಳಗೊಂದು ಇಷ್ಟಿಷ್ಟೇ ಸೈಜಾಗಿ ಇರ್ತಾವೆ. ಸೊ ಎಲ್ಲರಿಗೂ ಒಂದಿಷ್ಟು ಗಿಫ್ಟ್ ಕೊಟ್ಟು ಒಂದು 4-5 ಗೊಂಬೆ ಉಳಿದಿದ್ದು ಅಷ್ಟೇ. ಸೊ ಅವನ್ನ ನಿಮಗೆ ವಿಡಿಯೋದೊಳಗೆ ತೋರ್ಸಾತೀನಿ ನಾನು. ಎಷ್ಟು ಕ್ಯೂಟ್ ಆಗದ ನೋಡ್ರಿ. ಅದಕ್ಕೆ ಒಂದು ಲಿಫ್ಟಿಕ್, ಅದಕ್ಕೊಂದು ಬ್ಲಷ್, ಐಲೈನರ್, ಆಮೇಲೆ ಏನದು ಹೇರ್ ಸ್ಟೈಲ್ ಮಾಡಿದ್ದಾರೆ. ಅವರಿಗೆ ಡ್ರೆಸ್ ಕೂಡ ಹಾಕಿದ್ದಾರೆ. ಆಮೇಲೆ ಇದನ್ನು ನಾವು ಇನ್ನೊಂದು ಥರನೂ ಯೂಸ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿ ಅದರೊಳಗೆ ಒಂದು ಇಟ್ಟಿರ್ತಾರಲ್ಲ, ಅವನ್ನೆಲ್ಲ ಸೈಡಿಗೆ ತೆಗೆದು ಶೋಕೇಸ್ ಒಳಗೆ ಇಡ್ಬೋದು. ಇಲ್ಲಾಂದ್ರೆ ನಾವು ಇದರೊಳಗೆ ಏನಾದರೂ ಥಿಂಗ್ಸ್ನ ಹಾಕಿ ಕೂಡ ನಾವು ಇಡ್ಬೋದು. ಒಂದು ಬಾಕ್ಸ್ ಟೈಪ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಕ್ಯೂಟ್ ಆಗೈತಿ ಇದು. ಮೇಕಪ್ ಫ್ರೆಂಡ್ಲಿ ಕೂಡ ಆಗ್ಬೋದು. ನಮ್ಮ ಹುಡುಗಿಯರಿಗೆ ನಾವು ಇಂಥವು ಜಾಸ್ತಿ ಯೂಸ್ ಮಾಡ್ತೇವಲ್ಲ, ಟಿಕ್ಲಿ ಪಕ್ಕಳಿ ಹಾಕ್ಕೊಂಡು ನಾವು ಅದನ್ನು ಬ್ಯಾಗ್ನೊಳಗೆ ಕ್ಯಾರಿ ಮಾಡ್ಕೋಬೋದು. ಸೊ ಲಿಟಲ್ ಕ್ಯೂಟ್ ಆಗಿದಾವ್ರಿ ಇಷ್ಟಿಷ್ಟ ಗೊಂಬೆಗಳು. ಇವು ಕೂಡ ನನಗೆ ಭಾಳ ಇಷ್ಟ ಆದವು. ಆಮೇಲೆ ಇಷ್ಟ ಆದವು ಅಂಥೇಳಿ ನಮ್ಮ ತಂಗಿಯರು ಆಲ್ಮೋಸ್ಟ್ ಒಂದಿಷ್ಟು ತೊಗೊಂಡು ಹೋಗಿದ್ರು. ಇದಕ್ಕಿಂತ ಸೈಜ್ ಇನ್ನೂ ಒಂದು 3-4 ಸೈಜ್ ಇತ್ತು. ಇಷ್ಟೇ ಸೈಜ್ ಇಷ್ಟು ತನಕನೂ ಇತ್ತದು. ಫುಲ್ ಒಂದು ದೊಡ್ಡ ಗೊಂಬೆ, ಅದ್ರೊಳಗೊಂದು ಗೊಂಬೆ ಟೈಪ್. ನಾವು ಹೆಂಗೆ ಮನ್ಯಾಗ ಡಬ್ಬಿಗಳು ಹೊಂದಿಸಿಡ್ತೇವಲ್ಲ, ಡಬ್ಬಿ ಒಳಗೊಂದು ಡಬ್ಬಿ ಹಾಕಿ ಹಂಗೆ ಈ ಥರ ಈ ಒಂದು ಗೊಂಬೆನ ಒಂದು ಡಿಸೈನ್ ಮಾಡಿದ್ರು. ಸೊ ಅಲ್ಲಿನ ಒಂದು ಸ್ಪೆಷಲ್ ಗೊಂಬೆ ಅಂತಲೇ ಹೇಳ್ತಾರೆ ಇದಕ್ಕೆ. ರಷ್ಯನ್ ಗೊಂಬೆ ಅಂತ ಇದ್ರ ಹೆಸರು. ಗೂಗಲ್ ಅವ್ರು ಸರ್ಚ್ ಮಾಡಿದ್ರು ನಿಮಗೆ ಸಿಗ್ತೈತಿ ರಷ್ಯನ್ ಗೊಂಬೆ. ಬೇರೆ ಬೇರೆ ಥರ ಡಿಸೈನ್ ಮಾಡಿರ್ತಾರೆ. ನಮ್ಮ ಯಜಮಾನ್ರು ಈ ಒಂದು ಡಿಸೈನ್ನ ತೊಗೊಂಬಂದಿದ್ರು. ಸೊ ಸಿಕ್ಕಾಪಟ್ಟೆ ಇಷ್ಟ ಆದವು ರೀ ಗಿಫ್ಟ್ ನನಗಂತೂ. ಆ್ಯಕ್ಚುಲಿ ಮೇಯ್ನಾಗಿ ನನಗೆ ಕನ್ನಡಿ ಭಾಳ ಇಷ್ಟ ಆಯ್ತು. ಆ್ಯಕ್ಚುಲಿ ಇದು ತುಂಬ ಅಂದರೆ ಸ್ಪೆಷಲ್ ಆಗಿರೋ ಒಂದು ಮಿರರ್ ಅಂತಲೇ ಹೇಳ್ತೀನಿ. ಚಂದ ಐತಿ, ಖರೆ ಚಂದ ಇದ್ದಿದ್ದಕ್ಕೂ ಹೆಚ್ಚು ಇದು ಯೂಸ್ ಆಗಿದ್ದು ಸಿಕ್ಕಾಪಟ್ಟೆ ಕ್ವಾಲಿಟಿನೂ ಅಷ್ಟು ಚಂದ ಐತಿ. ಸೊ ಕೆಳಗೆ ಬಿದ್ದರೆ ಒಡಿಲಾರಂಗೆ ನಾವು ಹೆಂಗೆ ಫೋನಿಗೆ ಕವರ್ ಹಾಕಿರ್ತೇವಲ್ರಿ ಲೆದರಿಂದ, ಸೊ ಹಂಗೆ ಲೆದರಿನ ಕವರ್ ಮ್ಯಾಲೆಲ್ಲ ಹಾಕ್ಯಾರಲ್ಲ. ಸೊ ಕೆಳಗೆ ಬಿದ್ದರೂ ಮಿರರಿಗೆ ಏನು ಡ್ಯಾಮೇಜ್ ಆಗ್ಲಾರ ಅಂತಂದು ಪ್ಯಾಕ್ ಮಾಡಿದ್ದಾರೆ. ಸೊ ಅದಕ್ಕೆ ನಂಗೆ ಭಾಳ ಇಷ್ಟ ಆತದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಫೈನಲ್ ಆಗಿ ಗಿಫ್ಟ್ ತೋರಿಸ್ಬೇಕಂದ್ರೆ ಅಲ್ಲಿನ ಒಂದು ರಷ್ಯಾ ಹುಡುಗಿ ಒಂದು ಹಿಂಗೆ ವಾಲ್ ಪೇಪರ್ ಅಂತಲೂ ಹೇಳ್ಬೋದು, ಇಲ್ಲ ವಾಲ್ ಹ್ಯಾಂಗರ್ ಅಂತಲೂ ಹೇಳ್ತಾರೆ ಇದಕ್ಕೆ. ಅಲ್ಲಿನ ಒಂದು ರಷ್ಯನ್ ಕ್ಲಾತ್ನ ಫುಲ್ ಡಿಸೈನ್ ಮಾಡಿ ಅಲ್ಲಿನ ಒಂದು ಬ್ಯಾಂಬೂ ಟ್ರೀಲಿಂತ್ರ ಯೂಸ್ ಮಾಡ್ಕೊಂಡಿದ್ದಾರೆ ಇದನ್ನು ಬ್ಯಾಕ್ಗ್ರೌಂಡಿಗೆ. ಈ ಒಂದು ಕ್ರಾಫ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಾ ಒಂದು ವಿಡಿಯೋದೊಳಗೆ ಹೇಳಿದ್ನಲ್ಲ, ಅಲ್ಲಿನ ಜನರು ಯಾವುದೇ ರೀತಿ ಖಾಲಿಯಾಗಿ ಕುಂದ್ರೋದೇ ಇಲ್ಲ, ಯಾವುದಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಹಾಗೆ ಇದೊಂದು ಈಸಿ ಕ್ರಾಫ್ಟ್ ರೀ. ಇದ್ರೊಳಗೆ ಏನೂ ಇಲ್ಲ. ಸೊ ಗಮ್ ತೊಗೊಂಡು ಒಂದಿಷ್ಟು ಪೇಪರ್ಸ್ನ ಯೂಸ್ ಮಾಡಿಕೊಂಡು ಫುಲ್ ಈ ಥರ ಡಿಸೈನ್ ಮಾಡಿದ್ದಾರೆ. ಸೊ ನಮ್ಮ ಕೈಲೇನೂ ಈ ಥರ ಮಾಡೋಕ್ಕಾಗುತ್ತೆ. ನಮ್ಮ ದೇಶದ ಒಂದು ಬ್ಯೂಟಿಫುಲ್ ಕಲ್ಚರ್ಗಳನ್ನ ನಾವು ಈ ಥರ ರಿಪ್ರೆಸೆಂಟ್ ಮಾಡಿ ಸೆಲ್ ಮಾಡ್ಬೋದು ಅಲ್ಲಿಂದ ಬಂದ ಟೂರಿಸ್ಟ್ಗಳಿಗೆ ಅಂತ ನನಗೊಂದು ಐಡಿಯಾ ಬಂತು. ಹಂಗೆ ನಾವು ಮಾಡೋಕ್ಕೆ ಕೆಲಸ ರಗಡ್ ಇರ್ತಾವೆ. ಬಟ್ ನಾವು ಸ್ವಲ್ಪ
ಹಿಂಜರಿತಿರ್ತೇವೆ, ಅವಕಾಶಗಳು ಕೂಡ ಇರ್ತಾವೆ. ಆದ್ರೆ ಯಾಕೆ ಹಿಂಜರಿತಿರ್ತೇವೆ ಅಂದ್ರೆ ನಮ್ಮ ಒಂದು ಸಮಾಜದ ಜನರು ಹಂಗೆ ಇರ್ತಾರೆ, ಸುತ್ತಮುತ್ತಲಿನ ಜನರು ಹಂಗೆ ಇರ್ತಾರೆ. ಯಾಕಂದ್ರೆ ಅವ್ರು ಮಾತಾಡುವಂಥ ವರ್ಸ್ಟ್ ಮಾತುಗಳು, ಟೈಮ್ ಪಾಸ್ ಮಾತುಗಳು ನಮಗೆ ಒಂದು ಕೆಲಸ ಮಾಡೋದಕ್ಕೆ ಹಿಂದೇಟು ಹಾಕುವಂಗೆ ಮಾಡ್ತಿರ್ತಾವೆ. ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಾರ್ದ ನಮಗೇನು ಇಷ್ಟ ಇರ್ತೈತಿ ನಾವು ಅದನ್ನು ಮಾಡಬೇಕಾಗುತ್ತೆ. ಅದ ಒಂದು ನಮಗೆ ನಮ್ಮ ಒಂದು ಕನಸನ್ನು ನನಸು ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡ್ತೈತೆ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ನೋಡ್ರಿ. ಸೊ ಸಿಂಪಲಾಗಿ ಒಂದು ಮಾತು ಹೇಳಿದೆ ಅಷ್ಟೇ, ನನ್ನ ಮೈಂಡಿಗೆ ಬಂತು. ಆ್ಯಂಡ್ ನನಗಂತೂ ಈ ಒಂದು ವಿಡಿಯೋದೊಳಗೆ ಮಾಡಿ ತೋರಿಸಿದಂಥ ಒಂದು ಎಲ್ಲ ಗಿಫ್ಟ್ ಆಗಿರ್ಬೋದು, ರಷ್ಯನ್ ಗಿಫ್ಟ್ ಆಗಿರ್ಬೋದು, ಎಲ್ಲನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಂಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಮ್ಮ ಹಸ್ಬೆಂಡಿಗೆ ಈ ಒಂದು ವಿಡಿಯೋ ಮೂಲಕ. ಈ ಒಂದು ವಿಡಿಯೋ ನಿಮಗೂ ಇಷ್ಟ ಆಗೈತಿ ಅನ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.